ಇದು ಈ ಪ್ರಪಂಚನೇ ಒಂಥರ ಇದು ಎಂಟರ್ಟೈನ್ಮೆಂಟ್ ಪ್ರಪಂಚ. ಇದು ಜನರಿಗೆ ಇದು ಎಂಟರ್ಟೈನ್ಮೆಂಟ್ ಒಂದು ಅನ್ನೋದು ಬಿಟ್ಟರೆ ಆರ್ಟಿಸ್ಟ್ಗಳಿಗೆ ಯಾವ ಕಷ್ಟ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಪಾಪ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಏನಕ್ಕಂದರೆ ನಾವು ಏನು ತೋರಿಸ್ತೀವೋ ಅವ್ರು ಅದನ್ನೇ ನಂಬ್ಕೋತಾರೆ, ಇವ್ರು ಹಿಂಗೆ ಇದ್ದಾರೆ ಅಂತ. ಇವಾಗ ಅವ್ರಿಗೆ ನಮ್ಮ ಪರ್ಸ್ನಲ್ ಲೈಫ್ಗೆ ಒಂದು ಎಂಟ್ರಿ ಕೊಡೋಕ್ಕೆ ಚಾನ್ಸ್ ಕೊಟ್ಟರೆ ಮೋಸ್ಟ್ಲಿ ಅವ್ರಿಗೂ ಗೊತ್ತಾಗ್ಬೋದು. ಬಟ್ ಅದು ಆಗೋಕ್ಕಾಗಲ್ಲ ನೀವು ಲಾಜಿಕಲಿ ಥಿಂಕ್ ಮಾಡೋಕ್ಕೆ ಹೋದರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಶೂಟಿಂಗಲ್ಲಿದ್ದಾಗ ನೀವು ಯಾವುದೇ ಫಸ್ಟ್ ಪ್ರಾಜೆಕ್ಟ್ ಸೈನ್ ಮಾಡಿದ್ರು ಫಸ್ಟ್ 3 months ಅಲ್ವಾ, ನೀವು ಟೈಮಿಂಗ್ಸ್ ಅನ್ನೋದೇ ಮರ್ತು ಬಿಡಬೇಕು. ಊಟ ನಿದ್ದೆ ಎಲ್ಲ ಮರ್ತು ಬಿಡಬೇಕು. 9 to 9 ಅಂತ ಇರೋದೇ ಇಲ್ಲ. 9 to 1 o'clock ಲಿಟ್ರಲಿ 16 hours 17 hours ಎಲ್ಲ ಈ ಥರ ಕೆಲಸ ಮಾಡ್ತೀವಿ. ಆ ಒಂದು ಅದ್ಭುತವಾದ ಒಂದು ಫುಟೇಜ್ ನಮ್ಮ ಜನಕ್ಕೆ ಎಂಟರ್ಟೈನ್ ಮಾಡೋಕ್ಕೆ ತೋರಿಸೋದಕ್ಕೆ. ಇದ್ರ ಹಿಂದೆ ಪಡೋ ಶ್ರಮ. ಇವಾಗ ಬರೀ ನಾವು ಆರ್ಟಿಸ್ಟ್ ಆದ್ರೆ ಹಿಂಗೆ ಅನ್ಕೋತೀವಿ, ನಮ್ಮ ಲೈಟ್ ಹುಡುಗರು ಪಾಪ ಲೈಟ್ ಎತ್ಕೋತಾರೆ, ಎಲ್ಲಿಂದೆಲ್ಲೋ ನಡ್ಕೊಂಡು ಬರ್ತಾರೆ, ಹೆವಿ ಎಕ್ವಿಪ್ಮೆಂಟ್ಸ್ನೆಲ್ಲ ತೊಗೊಂಡು. ಇದೆಲ್ಲ ನಾವು ಒಂದು ತಂಡ ಅಂತ ಕಟ್ಟಿದ ಮೇಲೆ ಈ ಸಕ್ಸಸ್ ಏನು ನಮಗೆ ಸಿಗುತ್ತಲ್ವ, ಅಟ್ಲೀಸ್ಟ್ ನಾವು ಇದನ್ನು ನಾವು ಎಲ್ಲರ ಮುಂದೆ ತೋರಿಸ್ಕೊಳ್ಳೋಕೆ ನಾವು ಹೇಳ್ಕೊಬೋದು. ನಮ್ಮ ಹಿಂದಗಡೆ ಜನರು ಇರ್ತಾರಲ್ಲ ಅವ್ರ ಪಾಪ ಅದನ್ನ ಹೇಳ್ಕೊಳ್ಳೋದಕ್ಕೂ ಅವಕಾಶ ಸಿಗೋದಿಲ್ಲ. ಎಲ್ಲಿ ಯಾವ ಲೈಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೂರಿಸ್ಬಿಟ್ಟು ಇಂಟರ್ವ್ಯೂ ಮಾಡಿದ್ದಾರೆ ಹೇಳಿ ನೋಡೋಣ. ಅವರೆಲ್ಲ ನಿದ್ದೆನೇ ಮಾಡಲ್ಲ. ಮತ್ತು ಅವರು ನಮ್ಮದು ಶೂಟಿಂಗ್ ಆಗಿದ ತಕ್ಷಣ ನಾವು ಕಾರ್ ತೊಗೊಂಡು ಹೋಗ್ಬಿಡ್ತೀವಿ. ಅವರು ಮತ್ತೆ ಏನೇನು ಲೈಟಿಂಗ್ ಸೆಟಪ್ ಎಲ್ಲ ಮಾಡಿದ್ದಾರೆ ಅದನ್ನು ಮತ್ತೆ ಅಲ್ಲಿಂದ ಡಿಸ್ಕನೆಕ್ಟ್ ಮಾಡಿ ಜನ್ರೇಟರ್ ಗಾಡಿಗೆ ಲೋಡ್ ಮಾಡಬೇಕು. ಇದೆಲ್ಲ ಹೆವಿ ಕೆಲಸ ಇದೆ. ಇದ್ರ ಬಗ್ಗೆ ಯಾರು ಏನು ಮಾತಾಡೋದೇ ಇಲ್ಲ. ಬಟ್ ಏನು ಅವಕಾಶನೂ ಅವ್ರು ಈ ಒಂದು ಸಂದರ್ಭ ಬರೋದೂ ಇಲ್ಲ ಅದು ಅವ್ರ ಬಗ್ಗೆ ಮಾತಾಡೋದಕ್ಕೆ. ಬಟ್ ಒಂದು ಟೀಮ್ ವರ್ಕ್ ಸಕ್ಸಸ್ಗೆ ಸಿಕ್ತು. ಇವಾಗ ನೋಡಿ ಎಲ್ರದ್ದು ಲೈಫ್ ಚೇಂಜ್ ಆಗಿದೆ. ಸೀತಾರಾಮ ಮಾಡಿದವ್ರದೆಲ್ಲ